ನನ್ನ ವಿಡಿಯೋದಲ್ಲಿ ಸುಮಾರು ಕಮೆಂಟ್ ಬರ್ತಾ ಇದ್ದು ಬಿಳಿ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿರಿಸಲು ಏನಾದರೂ ಹಳ್ಳಿ ಕಡೆ ಮಾಡೋ ಅಂಥದ್ದು ಏನಾದರೂ ಇದ್ದರೆ ಹೇಳಿ ಅಂತ. ಹಾಗಾಗಿ ನಿಮಗಾಗಿ ಈ ವಿಡಿಯೋ. ಮಾರುಕಟ್ಟೆಯಿಂದ ತಂದು ಕೆಮಿಕಲ್ ಎಲ್ಲ ಬಳಸೋದ್ರ ಬದಲು ಕೇವಲ ಎರಡು ಪದಾರ್ಥ ಬಳಸಿ ನೀವು ಮನೆಯಲ್ಲೇ ಮಾಡ್ಬೋದು. ಮೈನ್ ಬೇಕಾಗಿರೋ ಪದಾರ್ಥ ಅಂದರೆ ಕರಿಬೇವಿನ ಸೊಪ್ಪು. ಹಸಿದಿದ್ದರೆ ತಾಳಿ ಒಳ್ಳೇದಿದು ಕರಿಬೇವಿನ ಸೊಪ್ಪು. ಇದ್ರ ಉಪಯೋಗಗಳು ನಾನು ಕೊನೆಯಲ್ಲಿ ಹೇಳ್ತೀನಿ, ಏನೆಲ್ಲ ಉಪಯೋಗ ಇದೆ ಅಂತಂದು. ಈಗ ಮೊದಲು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಕರಿಬೇವಿನ ಸೊಪ್ಪೆಲ್ಲ ಸೋಸಿಟ್ಟಿದ್ದೀನಿ. ಹಾಗೆ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಕಪ್ಪು ಆಗಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಇದು ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು, ಇದು ಉಪಯೋಗಗಳು ಏನು, ಹೇಗೆ ನಮ್ಮ ಏರಿಗೆ ಸಹಾಯ ಮಾಡುತ್ತದೆ ಅಂತಂದು ಕೊನೆಯದಾಗಿ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ವಿಡಿಯೋನ ನೋಡ್ತಾ ಇರ್ಬೋದು. ಎಲ್ಲಿ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಏನು ಅಂತಂದು. ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಈ ಥರ ಆಗಿದೆ. ಈಗ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಇಷ್ಟು ತಣ್ಣಗಾಗಿದೆ. ತಣ್ಣಗಾಗಿದ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇದು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ನಿಮಗೆ ವಿಡಿಯೋ ಬೋರ್ ಆಗಬಾರ್ದು ಅಂತಂದು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ. ನೋಡಿ, ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಏನಾದರೂ ಸ್ವಲ್ಪ ತರಿ ಇದ್ದರೆ ನೀವು ಜಲ್ಡೆ ಮಾಡ್ಕೋಬೋದು. ನಾನು ಇದು ಕರೆಕ್ಟಾಗಿದೆ, ನೈಸಾಗೇ ಇದೆ. ಈಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಹರಳೆಣ್ಣೆನೂ ಅಷ್ಟೇ ತುಂಬಾ ಉಪಯೋಗವಾಗಿರೋಂಥದ್ದು ನಮ್ಮ ಏರಿಗೆ. ಹಾಗೆ ನಿಮ್ಗೆ ಹರಳೆಣ್ಣೆ ಇಷ್ಟ ಇಲ್ಲ ಅಂತಂದರೆ ಕೊಬ್ಬರೆಣ್ಣೆ ಬೇಕಿದ್ದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನೀಟಾಗೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ, ನ್ಯಾಚುರಲ್ಲಾಗಿರೋ ಅಂಥದ್ದು. ಮತ್ತು ನಾನೇನು ಕೆಮಿಕಲ್ ಏನು ಬಳಸಿಲ್ಲ. ಇವು ನನ್ನ ಕೈಯಲ್ಲಿ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವೇ, ಈ ಥರ ಆಗಿದೆ. ನಾನು ಈಗ ಇದನ್ನು 2 ಥರ ಉಪಯೋಗಿಸ್ಕೋಬೋದು ನಾವು. ಈಗ 2 ಮೆಥಡಾಗಿ ತೋರಿಸ್ತೀನಿ. ಫಸ್ಟ್ನೇ ಮೆಥಡ್ ನೋಡ್ತಾ ಇರ್ಬೋದು. ಈಗ ನಾವು ತಲೆ ಬಚ್ಕೊಂಡಿರ್ತೀವಿ, ಬೇಗ ಎಲ್ಲಾದರೂ ಹೋಗ್ಬೇಕು ಅದಕ್ಕೆ. ಆವಾಗ ಬಿಳೆ ಕೂದಲೆಲ್ಲ ಸ್ವಲ್ಪ ಮುಂದೆ ಎಲ್ಲ ಇರುತ್ತೆ, ಆವಾಗ ಕವರ್ ಮಾಡಬೇಕು ಅಂತಂದರೆ ಈ ಥರ ಸ್ವಲ್ಪ ತಗೊಂಡು ಈ ಥರ ಎಲ್ಲ ಕವರ್ ಮಾಡ್ಕೊಳ್ಳಿ. ಬಿಳೆ ಕೂದಲು ಕವರ್ ಆಗುತ್ತೆ. ಹಾಗೆ ಎಲ್ಲಾದರೂ ಬೇಬಿ ಏರ್ಸಿದ್ರೆ ಅದನ್ನು ಅಷ್ಟೇ, ಅದು ಕವರ್ ಆಗುತ್ತೆ. ನೋಡ್ತಾ ಇರ್ಬೋದು, ಎಲ್ಲಿ ಅನ್ನೋದು ಲೀಕ್ ಆಗೋದಿಲ್ಲ. ಯಾಕಂತಂದರೆ ನಾವು ಹರಳೆಣ್ಣೆ ಹಾಕಿರೋದ್ರಿಂದ ನಮ್ಮ ಏರ್ಗೆ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಅದು. ಹಾಗಾಗಿ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಕವರ್ ಮಾಡ್ಕೊಳ್ಳಿ ಅಷ್ಟೇ. ಟೈಮ್ ಇಲ್ಲ, ಬೇಗ ಆಗಬೇಕು ಅಂತಂದರೆ ಈ ಥರ ಮಾಡ್ಬೋದು. ನೋಡಿ ಯಾವ ಥರ ಕಾಣ್ತಿದೆ ಅಂತ, ದಟ್ಟವಾಗಿ ಕಾಣುತ್ತೆ. ಹಾಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ. ನಾವು ಮತ್ತೆ ಬಣ್ಣ ಹಚ್ಚಿರೋ ಥರನೇ ಕಾಣೋದಿಲ್ಲ. ಮಾಮೂಲಿ ನ್ಯಾಚುರಲ್ ಏರ್ ಯಾವ ಥರ ಇರುತ್ತೋ ಆ ಥರನೇ ಇರುತ್ತೆ. ಇದು 2ನೇ ಮೆಥಡು, ಬಿಳೆ ಕೂದಲನ್ನು ಶಾಶ್ವತವಾಗಿ ಪರಿಹಾರ ಮಾಡಲು. ನೋಡ್ತಾ ಇರ್ಬೋದು, ಬುಡದಿಂದ ಈ ಥರ ಹಚ್ಚಬೇಕು. ಸ್ವಲ್ಪನೇ ಗ್ಯಾಪ್ ಮಾಡ್ಕೊಳ್ತಾ ಈ ಥರ ಹಚ್ಕೊಳ್ಳಿ. ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಕರಿಬೇವಿನ ಸೊಪ್ಪು ನಮ್ಮ ಕೂದಲಿಗೆ ಹೇಗೆಲ್ಲ ಉಪಯೋಗ ಆಗುತ್ತದೆ ಅಂತ ನಾನು ಹೇಳ್ತೀನಿ. ಈಗ ಮೊದಲು ನಮ್ಮ ಕೂದಲು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗೆ ಬಿಳಿ ಕೂದಲನ್ನು ಶಾಶ್ವತವಾಗಿ ಪರಿಹಾರ ಮಾಡಲು ಸಹಾಯ ಮಾಡುತ್ತದೆ. ಇನ್ನೂ ಸಾಕಷ್ಟು ಉಪಯೋಗಗಳಿದೆ. ಅದ್ರ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಉಪಯೋಗ ಇದೆ ಅಂತಂದು. ಈ ಸ್ವಲ್ಪ ಸಣ್ಣ ವಿಡಿಯೋ ಆಗಿರೋದ್ರಿಂದ ಅಷ್ಟು ಉಪಯೋಗ ಇದರಲ್ಲೇ ಹೇಳೋಕ್ಕಾಗಲ್ಲ. 1-2-3 ಮೈನ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಹೇಳಿದ್ರೆ ನಿಮಗೆ ಬೋರ್ ಆಗುತ್ತೆ ವಿಡಿಯೋ, ಹಾಗಾಗಿ ಜಾಸ್ತಿ ಹೇಳ್ತಿಲ್ಲ. 1-2 ಪಾಯಿಂಟ್ ಹೇಳ್ತಾ ಇದ್ದೀನಿ. 2ನೇದು ಮೆಂತ್ಯದಲ್ಲಿ ಪ್ರೋಟೀನ್ ಮತ್ತು ಐರನ್ ಇರುತ್ತದೆ. ಇದು ಕೂದಲಿನ ಬೇರುಗಳಿಂದ ಪೋಷಣೆ ನೀಡಲು ಸಹಾಯ ಮಾಡುತ್ತದೆ. ಹಾಗೆ ಮೆಂತ್ಯ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ. ಹಾಗೆ 3ನೇದು ಹರಳೆಣ್ಣೆ ನಮ್ಮ ಅಜ್ಜಿಯವ್ರ ಕಾಲದಿಂದ ಬಳಸ್ತಾ ಬಂದಿರೋ ಅಂಥದ್ದು. ಇದ್ರ ಉಪಯೋಗಗಳು: ಇದು ಕೂದಲಿಗೆ ತೇವಾಂಶ ನೀಡಲು ಸಹಾಯ ಮಾಡುತ್ತದೆ. ಹಾಗೆ ಕೂದಲು ಡ್ರೈ ಆಗುವುದನ್ನು ಕಡಿಮೆ ಮಾಡುತ್ತದೆ. ಇನ್ನು ಹೇಳ್ತಾ ಹೋದರೆ ಸುಮಾರು ಇದ್ದಾವೆ. ನೀವು ಗೂಗಲಾಗಿ ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ತುಂಬ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಮೈನ್ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ, 1-2-3 ಅಷ್ಟೇ. ಮತ್ತು ಅದನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ನಿಮ್ಗೆ ಟೈಮ್ ಇದ್ದರೆ 1-2 ಗಂಟೆ ಆದರೂ ಬಿಡಿ, ಚೆನ್ನಾಗಿ ಏರ್ಗೆ ಅಬ್ಸರ್ವ್ ಮಾಡುತ್ತೆ ಅದು. ಹಾಗೆ ನೋಡಿ, ನಾನು ಈಗ ಸ್ನಾನ ಮಾಡಿ ಬಂದಿದ್ದು. ನೋಡಿ ಯಾವ ಥರ ಕಾಣ್ತಿದೆ ಅಂತ. ಮೊದಲಿಗೂ ಈಗೂ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತಂದು. ವಾರಕ್ಕೆ 1-2 ಸಲ ಆದರೂ ಈ ಥರ ಮಾಡಿಟ್ಟು ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕನ್ನಿಸುತ್ತೋ ಆವಾಗ ಮಾಡ್ಕೋಬೋದು. ನಾವು ಹೊರಗಡೆಯಿಂದ ತಂದು ಹಚ್ಚಿದ್ರೆ ಅದರಲ್ಲಿ ಕೆಮಿಕಲ್ ಎಲ್ಲ ಇರುತ್ತೆ, ಮತ್ತು ಕಣ್ಣಿಗೆಲ್ಲ ಸಮಸ್ಯೆ ಆಗುತ್ತೆ, ಮತ್ತು ತಲೆನೋವೆಲ್ಲ ಬರುತ್ತೆ. ಈಗ ಈ ಥರ ನ್ಯಾಚುರಲಾಗಿ ಮಾಡೋದ್ರಿಂದ ಏನು ಸಮಸ್ಯೆನೂ ಇರೋದಿಲ್ಲ. ಹಾಗೆ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಒಂದೇ ತಲೆ ಅನ್ನೋದಲ್ಲ, ಈ ಥರ ಯಾವಾಗೂ ಮಾಡ್ತಾನೆ ಇರ್ರಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತಂದು. ಇದೇ ಥರ ನಿಮಗೆ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.